ಏವಾ ರೊಕ್ಕ 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 ನಂಗಾಗಿತ್ತು ನೋಡುವ ಇವಾಗ ಗುಂಡವ. ಒಮ್ಮೆಲೆ ಒಂದು 50,000 ರೂಪಾಯಿ ತೊಗೊಂಡೆ ಸಾಲ. ಚಲೋ ಆಯ್ತು ನೋಡ ನೀನು ಕೂಡಿ. ಎಷ್ಟು ಖರ್ಚದ ಈಗ. ಅದ್ರಾಗ ಶಿವರಾತ್ರಿ ಹಬ್ಬ ಬೇರೆ ಬರ್ಲಾತದ. ಇನ್ನು ಶಿವರಾತ್ರಿ ಆಗ್ತಿದ್ದಂಗೆ ಏನು ಯುಗಾದಿ ಬರ್ತದ. ಯುಗಾದಿಗೆ ಮತ್ತೆ ಏನಂತಂದ್ರೆ ಎಲ್ಲರಿಗೂ ಹೊಸ ಬಟ್ಟೆ ಕೊಡಿಸ್ಬೇಕು, ಎಲ್ಲ ಮಾಡಬೇಕು. ರೊಕ್ಕ ಇದಿಲ್ಲ ಕೂಡಿ ಒಯ್ದು ಸಂಘದಾಗ ಸೇರ್ಕೊಂಡದಕ್ಕೂ ಚಲೋ ಆಯ್ತು ನೋಡುವ. ಸಂಘದವ್ರಿಗೆ ಪುಣ್ಯ ಬರ್ಲಿ ಕಡಿ ರೊಕ್ಕ ಕೊಟ್ರೆ ಚಲೋ ಆಯ್ತು ನೋಡು. ಸಾಲ ಅಂತ ತೊಗೊಂಡ್ವಿ. ಈಗ ಕಟ್ಟೋದು ಹೆಂಗೆ ಹೇಳವ? ಈ ಜನ ಅಯ್ಯ ಬಿಡು ಒಂದಿನ ಕೂಲಿಗೆ ಹೋದ್ರೆ ನಡೀತಿತ್ತು, ಒಲ್ಲೆ ಅಂದ್ರೆ ನಡೀತಿತ್ತು ಅಂತ ಅನಿಸ್ತಿತ್ತು. ಈಗೆಲ್ಲ ಅದಾವ ಈಗ ವಾರ ವಾರ ಕಟ್ಬೇಕಲ್ಲವ. ಕಟ್ಲಿಲ್ಲ ಅಂದ್ರೆ ಸರ್ ಸುಮ್ಮನೆ ಇರ್ತಾನೇನವ. ನೀನವ ಸುಬ್ಬವ 50,000 ರೂಪಾಯಿ ತೊಗೊಂಡಿದ್ದಿ ಕಟ್ತೀನಿ ಅಂತೀನಿ. ಹಂಗಾರೆ ನಾನು 1,00,000 ರೂಪಾಯಿ ತೊಗೊಂಡಿನವ ಕಟ್ಟಬೇಕಲ್ಲ. ಕಟ್ಲಿಲ್ಲ ಅಂದ್ರೆ ಹೆಂಗೆ ನಡೀತದೆ ಹೇಳು? ನನ್ನ ಗಂಡ ಮೆಟ್ಲೆ ಹೊಡಿತಾನವ. ಮೊದಲೇ ತಗೋಬೇಡ ಅಂದಿದ್ದ. ಮತ್ತೆ ಈಗ ತೊಗೊಂಡ್ಮೇಲೆ ಕಟ್ಟಬೇಕಲ್ವ ಅವನ? ಅಯ್ಯ ನಿಂದು ಬಾರಿ ಆಯ್ತು ಗುಂಡವ. ರೊಕ್ಕನು ಬೇಕಂತೀದಿ, ಮತ್ತೇನಂದ್ರೆ ಕಟ್ಟೋದು ಹೆಂಗಂತೀದಿ. ಹಂಗಂದ್ರೆ ಹೆಂಗೆ ನಡೀತದವ? ಕಟ್ಟಬೇಕಾಗ್ತದ. ಮತ್ತೆ ತೊಗೊಂಡಿವಿ ರೊಕ್ಕ ಕಟ್ಲಿಲ್ಲ ಅಂದ್ರೆ ಹೆಂಗೆ? ಪಾಪ ಏನು ಕಾಗದ ಪತ್ರ ಇಲ್ಲಾರ್ದೆ ಸಾಲ ಕೊಟ್ಟಾರ, ಅದು ಬೇಷಲ್ಲೇನು? ಅಯ್ಯ ಸವಿತಾ ಅವರೇನೇನು ಪುಕ್ಕಟ್ ರೊಕ್ಕ ಕೊಟ್ಟಾರೇನು ಬಿಡು. ಕಾಗದ ಪತ್ರ ಇಲ್ಲಾಂದ್ರೆ ನಾವೆಲ್ಲ ಓಡತ್ತೀವೇನು? ಮನಾರು ಬಡ್ಡಿನ ತುಂಬಿಸ್ಕೊಳಂಗಿಲ್ಲ ಏನವರು? ಅವ್ರು ಯಾಕೆ ಹೆಣ್ಮಕ್ಳಿಗೆ ಸಾಲ ಕೊಟ್ಟಾರ ಹೇಳು? ಹೆಣ್ಮಕ್ಳಾದ್ರೆ ಕರೆಕ್ಟ್ ಟೈಮಿಗೆ ತುಂಬ್ತಾರೆ ಸಾಲ ಅಂತ ಹೇಳಿ ಹೆಣ್ಮಕ್ಳಿಗೆ ಕೊಡ್ತಾರೆ ಅವರು. ನೋಡಮ್ಮ ಅದೇ ಗಂಡಸರಿಗೆ ಕೊಡಂದ್ರೆ ಕೊಡ್ತಾರೇನೋ ಸಾಲ? ಎಲ್ಲಾರ ತಲೆ ತಿರ್ಸ್ಕೊಂಡು ಹೋಗ್ತಾರವರು, ಸಿಗಲ್ಲ ಅಂತ ಹೇಳಿ ಕೊಡಲ್ಲ. ಅದೇ ಹೆಂಗಸರಾದ್ರೆ ಇಲ್ಲೇ ಮನೆಗೆ ಇರ್ತಾರ, ಹೆಂಗಿದ್ರು ಉಸುಲಿ ಮಾಡ್ಬೋದು ಅಂತ ಹೇಳಿ ಕೊಟ್ಟಾರ ಅವರು. ಅವರು ಭಾಳ ಹಜಾರ, ಅವ್ರೇನು ಸುಮ್ಮಿಲ್ ತಗೋ. ಅದು ಖರೆ ಬಿಡು. ಹೆಣ್ಮಕ್ಳಿಗೆ ಮತ್ತೆ ಅದಕ್ಕೆ ಕೊಡ್ತಾರೆ ಸಾಲ. ಸುಮ್ಮನೆ ಯಾಕೆ ಸಾಲ ಕೊಡ್ತಾರೆ ಅವರು? ಅಂದ್ರೂ ನಮ್ಮ ಯಾಕೆ ಬೇಕಂತ ಕೊಟ್ಟಾರಲ್ಲ ನೀವು ಅಕೌಂಟ್ಗಳು, ಅದಕ್ಕೆ ತುಂಬಬೇಕಲ್ಲ. ಮತ್ತೆ ರೊಕ್ಕ ನಾವು ತುಂಬಲಿಲ್ಲ ಅಂದ್ರೆ ಮತ್ತೆ ಮುಂದಿನ ಸಲ ಸಾಲ ಕೇಳಿದ್ರೆ ಹೆಂಗೆ ಕೊಡ್ತಾರೆ ಹೇಳು? ನಾವು ಇವಾಗ ಕಟ್ಟಬೇಕು. ನನಗಂತೂ ಅದೇ ದೊಡ್ಡ ಚಿಂತೆಗೆ ನೋಡುವ. ಮೊದಲೇ ನನಗೆ ಹೊಲಕ್ಕೆ ಹೊಲಕ್ಕಂದ್ರೆ ಬ್ಯಾಸರ. ಕೂಲಿಗೆ ಹೊಲಕ್ಕೆ ಒಳ್ಳೆ ಅನಿಸ್ತದ. ವಾರದಾಗ 3 ದಿನ ಕೂಲಿಗೆ ಹೋಗಿ 3 ದಿನ ಮನೆಗೆ ಇರ್ಬೇಕಂತ ಅಂತಿದ್ದೆ ನಾನು. ಈಗ ಒಂದಿನೂ ಬಿಟ್ಟು ಬಿಡಲಾರ್ದಂಗೆ ಕೂಲಿಗೆ ಹೋಗ್ಬೇಕು ನೋಡುವ. ಈಗ ಸುಬೇರೆ ಈಗ ಹೇಳ್ತೀನಿ ನಿಮಗೆ, ಎಲ್ಲೆಲ್ಲಿ ಕೂಲಿ ಇರ್ತದ ನನಗೆ ಹೇಳ್ರಿ ನೋಡ್ರಿ. ಮತ್ತೆ ಬಿಟ್ಟು ಹೋಗಿರಿ ಮತ್ತೆ ನನಗೆ. ಅಯ್ಯ ಹೇಳ್ತಿ ತಗೋ ಗುಂಡವ. ಒಂದೇ ಒಣಗಿದೀವಿ ಅಂದಮೇಲೆ ಕೂಲಿಗೆ ಹೋಗೋದಾಗ ಹೇಳಲ್ಲ ನಾವು? ನಿನ್ನ ಕೆಲಸ ನೀನು ಮಾಡ್ತೀವಿ, ನಮ್ಮ ಕೆಲಸ ನಾವು ಮಾಡ್ತೀವಿ. ಅದ್ರಾಗ ಏನದವ? ನಾವು ಹೇಳ್ತೀವಿ, ನೀನು ಹೇಳ. ಮತ್ತೆ ಎಲ್ಲರಿದ್ದಾಗ ಬಿಟ್ಟು ಓಡ್ ಹೋಗಬೇಡ ಮತ್ತೆ ನೀನು. ಮತ್ತೆ ಅವ್ರು ಬಂದ್ರೆ ಮತ್ತೆ ನನಗೆ ಕಡಿಮೆ ಬರ್ತದೆ ಅಂತ ಹೇಳ್ಕೇಸಿಲ್ಲ. ಅಯ್ಯ ಬೋಳಿ ಎಂದ ಬಿಟ್ಟು ಹೋಗಿ ನೀನು? ಎಂದ ಕೂಲಿ ಬಿಟ್ಟು ಹೋಗಿ ನಾನು? ಯಾವಾಗ ನಿಮ್ಗೆ ಅಲ್ಲಿ ಕೂಲಿ ಇಲ್ಲ ಅಂತಂದು ಕೇಳಿದಾಗೆಲ್ಲ ಕರ್ಕೊಂಡು ಹೋಗಿಲ್ಲ ಏನು? ಭಾರಿ ಮಾತಾಡ್ತಿ ಬಿಡು ನೀನು. ಏನು ಕೂಲಿ ಅಂತ ಬಡ್ಕೋತೀರವ್ವ. ಕೂಲಿಗೆ ಏನು ಹೋಗೋದೇ ಇರ್ತದೆ ತಗೋ ಬಾರಿ ಕಾಲ. ಏನು ಅಂತ ಪರಿ ಇದು ಅದ ಅಂದಂಗ ಗುಂಡವ. ನಿನ್ನೆ ಆ ಜ್ಯೋತಿ ನೋಡ್ದೇನು ನೀನು? ಎತ್ತರ ನುಲಿಲತ್ತಿದ್ಲು. ಏನು ಕತ್ತಿ ಅಮ್ಮ ಸರ್ ಮುಂದ? ಏವ್ವ ಭಾರಿ ಬಿಡು ಅಕ್ಕಿನಂತರು. ಅಂದಂಗಕ್ಕೆ ಎಷ್ಟು ರೊಕ್ಕ ತೊಗೊಳ್ಳೆ ನೀನು? ಎಷ್ಟು ರೊಕ್ಕ ತೊಗೊಳ್ಳೆ ಸಾಲ? ಹೌದಲ್ಲೇ ನಾನು ನೋಡಕ್ಕೆ ನಿನ್ನೆ ಎಷ್ಟು ನುಲಿಲತ್ತಿದ್ಲು. ಏನು ಕತ್ತಿ? ಏನು ಸರ್ ಮುಂದೆ ಓಡಾಡೋದೇನು? ಆ ಕಡೆ ಹೋಗೋದೇನು ಈ ಕಡೆ ಹೋಗೋದೇನು? ಅವರಿಗೆ ಚಮಕನ್ ಹಾಸೋದೇನು? ಅಯ್ಯ ಆಕಿನ ಸೋಗ ನೋಡಿ ಸಾಕಾಗಿತ್ತು ಬಿಡು ನನಗತ್ರ. ಅಯ್ಯ ನಿಮ್ಗೊಂದು ವಿಷಯ ಗೊತ್ತದೇನು? ಆಕಿ ಜ್ಯೋತಿ ಆಳಲ್ಲ ಆ ಸರ್ ಅನ್ನಲ್ಲ, ಆ ಸರಿಗೆ ಒಂದು ಥರಾನೇ ನೋಡಕತ್ತಿದ್ದೆ ನಿಮ್ಮ ಒಯ್ದು. ನೀವು ನೋಡಿರೇನು? ಅವು ನೋಡಿ ಸುಮ್ಮನೆ ನಗದು ಸುಮ್ಮನೆ ಮಾಡೋದು ಮಾಡತ್ತಿದ್ಲು. ಅವ ಸರ್ ಅನ್ನಲ್ಲ ಆಕಿಗೆ ಎಷ್ಟು ರೊಕ್ಕ ಬೇಕತ್ತೇಳಿ ಅಂದಳು. ಆಸು ರೊಕ್ಕ ಕೊಟ್ಟ 2,00,000 ರೂಪಾಯಿ ಇಸ್ಕೊಂಡಾಳೆ ನೀನು. 2,00,000 ರೂಪಾಯಿ ಏನು ಮಾಡ್ತಿರ್ಬೇಕು ಆಕಿ? ಹೆಂಗೆ ಕಟ್ತಾಳ? ನಾವನ ಇನ್ನೂ ಕೂಲಿಗೆ ಹೋಗ್ತೀವಿ ಕಟ್ತೀವಿ. ಆಕಿ ಏನು ಮಾಡ್ತಾಳೆ ನೀನು? 2,00,000 ರೂಪಾಯಿ ಹೆಂಗೆ ಕಟ್ತಿರ್ಬೇಕು ಆಕಿ? ಅವ ಸರ್ ಅಂತಾನ ಜ್ಯೋತಿ ಮೇಡಮ್ ರೀ ನಿಮ್ಗೆ ಎಷ್ಟು ಬೇಕು ಕೇಳ್ರಿ ನಾವು ಕೊಡ್ತೀವಿ ಅಂತನವ. ಏವ್ವಾ ಹಂಗಂದನ ಸರ್? ಎಷ್ಟು ರೊಕ್ಕ ಬೇಕು ಅಷ್ಟು ರೊಕ್ಕ ಕೊಡ್ತೀನಿ ನಾನು ಹಾಕಿ ಜೊತೆಗೆ. ಅಂದ್ರೆ ಇಲ್ಲಿ ಏನೋ ಅದಾವ ಕರೆನು ಹೇಳ್ತೀನವ ಇವನ ಇಲ್ಲಿ ಏನೋ ಅದ. ಅದಕ್ಕೆ ಅಂದನವ ಅಷ್ಟು ರೊಕ್ಕ ಕೊಡ್ತೀನಿ ಅಂತ. ಸುಮ್ಮನೆ ಹೆಂಗಂತಾನೆ ನೀನು ಅಷ್ಟು ರೊಕ್ಕ ಕೊಡ್ತೀನಿ ಅಂತ ಹೇಳ್ಕೇಸಿಂದ ನೋಡ ನಮಗೆ ಕೊಡಂದ್ರೆ ಕೊಡಂಗನೇನವ? ಕರೆ ನೋಡಲಿ ಸವಿತಿ, ಕರೆ ನೋಡಿದು. ಅಲ್ಲ ಹಡ್ಬಿಟ್ಟು ಸರ್ ನಾವು ಕೇಳಿದ್ರ 1,00,000 ರೂಪಾಯಿ ಕೊಡ್ರಿ ಸರ್ ಅತ್ನ ಅಂದ್ರ ಎಷ್ಟು ಮಾತು ಮಾತಾಡಿದ್ನವ ನನಗ. ಏನ್ ಕಟ್ತೀರಮ್ಮ ನೀವು? ಏನ್ ಕೆಲಸ ಮಾಡ್ತೀರಮ್ಮ ನೀವು ಅಂತ ಹೇಳಿ 100 ಪ್ರಶ್ನೆ ಕೇಳ್ದ ನನಗಾದ್ರ. ಅಲ್ಲ ಆ ಮಿಂಡ್ರಿ ಜ್ಯೋತಿ 2,00,000 ರೂಪಾಯಿ ಬೇಕ್ರಿ ಸರ್ ಅಂತಂದ್ರ ಮೇಡಮ್ ಅವ್ರೆ ನಿಮ್ಗೆ ಎಷ್ಟು ರೊಕ್ಕ ಬೇಕು ಕೊಡ್ತೀನಿ ಅಂತಾನ. ಹಂಗೇನ್ ಕೊಡ್ತಾನವ? ಏನೋ ಇಲ್ಲಾರ್ದೆ ಸುಮ್ಮನೆ ಕೊಡಂಗನೇನವ ರೊಕ್ಕ? ಏನೋ ಅದಲ್ಲ ಅಲ್ಲಿ ಇದ್ದದಕ್ಕೆ ಕೊಡ್ತೀನಿ ಅಂದನವ ಹಡ್ಬಿಟ್ಟು. ಇಲ್ಲಾದ್ರೆ ಹೆಂಗೆ ಕೊಡ್ತೀನಿ ಅಂದನವ? ಕರೆ ನೋಡೇನ ಅಲ್ಲಿ ಏನೋ ಇದ್ದಿರ್ಬೇಕಂತದ ಅದಕ್ಕೆ ಮಾಡ್ಯಾರ ಇವ. ಅಂದ್ರೂ ನೀ ಏನಾರ ಹೇಳವ ಯವ್ವ. ಆಕಿ ಜ್ಯೋತಿ ಗುಣ ಚಲೋ ಇಲ್ಲವ. ಭಾರಿ ಆಳಕಿ. ಆಕಿಗೆ ಎಲ್ಲ ಗೊತ್ತದ. ಆಕಿಗೆ ಯಾರ ಮುಂದೆ ಹೆಂಗಿರ್ಬೇಕು ಏನು ಮಾಡಬೇಕು ಎಲ್ಲ ಗೊತ್ತದ ಆಕಿಗೆ. ಅದಕ್ಕೆ ನೋಡು ಅವ್ರ ತಂಗಿಗೆ ಫೋನ್ ಹಚ್ಚಿ ಆ ಸರ್ ನಂಬರ್ ಇಸ್ಕೊಂಡು ಸಂಘ ಮಾಡಿ ಸಾಲ ಇಸ್ಕೊಟ್ಟು ತಾಯಿ ಏನದಂದ್ರೆ 2,00,000 ರೂಪಾಯಿ ತೊಗೊಂಡಳು. ಇನ್ನೇನಕ್ಕೇನು 2,00,000 ರೂಪಾಯಿ ಕಟ್ತಾ ಬಾ ಸರ್ ತಲೆ ಮೇಲೆ ಹಾಕ್ತಾಳೆ 2,00,000 ರೂಪಾಯಿ. ಹಂಗಂತೀರಿ? 2,00,000 ರೂಪಾಯಿ ಸರ್ ತಲೆ ಮೇಲೆ ಹಾಕ್ಬಿಡ್ತಾಳಕಿ ತಾಯಿ. ಇದು ಭಾರಿ ಅದಲ್ಲ ಕತ್ತಿ. ಹಿಂಗೆ ಮಾಡಂಗ್ ಕಾಣ್ತಾಳಕಿ ಎಲ್ಲರ ಬಲ್ಲಿ. ಹೋಲ್ಬಿಡ್ರೆ ನಿಮ್ಮ ಕೋಳಿಗಳು ಯಾಕೆ ಬೇಕಾಗ್ಯದ? ಅದೇನೋ ಅಂತಾರಲ್ಲ ಅದು ಮಾಡೋರು ಪಾಪ ಆಡ್ದವ್ರ ಬೈಕ್ ಅಂತ. ಮಾಡೋರು ಯಾರು ಆಡೋರು ಯಾರು? ಮತ್ತೆ ಆಮೇಲೆ ಏನದಂದ್ರೆ ಯಾವಾಗ ಹೋಗಿ ಆಕಿ ಮುಂದೆ ಹೇಳಿಲ್ಲ ಅಂದ್ರೆ ಮತ್ತೆ ಮುಂದಿನ ಸಲ ರೊಕ್ಕ ಕೊಡ್ಲಾರ್ದಂಗೆ ಮಾಡಂಗಾಳಕಿ. ಮೊದಲೇ ಊರ್ ಮಿಂಡ್ರಿ ಆಳಕಿ ಹೆಂಗ್ಸ. ಗುಂಡವ ನನ್ನ ಕೆಲಸ ಅದವ ಜರ ನಾ ಹೋಗ್ತೀನಿ ಮನೆ ಕಡೆ. ಮನ್ಯಾಗ ಕೆಲಸ ಬಕ್ಕಳದ ಇನ್ನು ಹೆಂಡಿ ಕೆಲಸ ಮಾಡಿಲ್ಲಾನು ಮಾಡಬೇಕು. ಹೋಗ್ತೀನಿ. ಹೌದೇನು? ಹೋಗಿ ಮಾಡಿ ಹೆಂಡಿ ಕೆಲಸ ಮಾಡಿ. ಪಾಪ ಇಲ್ಲಿ ಕೂತ್ಯಾಕ ಸುಮ್ಮನೆ ಟೈಮ್ ಹಾಳು ಮಾಡಿ ಹೋಗಿ.
ಹೆಂಗೆ ಎದ್ದತ್ತಾಳೋ ಹಳ್ಳಗ ಮಿಂಡ್ರಿ ಅಲ್ಲ ಮಿಂಡ್ರಿ ಈಕಿ ಯಾಳಲಿಕ್ಕಿ ಈಕಿನಂತ ಮಿಂಡ್ರಿನೇ ಯಾರು ಇಲ್ಲ ತಿಳ್ಕೊರಿ ನೀವು ಆಕಿ ಜ್ಯೋತಿನ ಬೇಕು ಜ್ಯೋತಿಕಿನ ಊರ್ ಮಿಂಡ್ರ ಆಕಿ ಈಕೇನು ಹಗರಿಲ್ಲವ ಸಹಿತ ಯಾ ಲಕ್ಷ್ಮಿ ನಿನಗೂ ಹೇಳ್ತೀನ ಈಕಿನ ಮುಂದೆ ಅಪ್ಪಿ ತಪ್ಪಿನು ಯಾರ ಮನೆ ಸುದ್ದಿನೂ ಹೇಳ್ಬೇಡ ನೀನು ಹೋಗಿ ಅವಾಗಿಂದ ಅವಾಗೆ ಇಟ್ಟು ಬಿಡ್ತಾಳ ಅಲ್ಲಿ ಬಾಂಬ ಕತಿ ಹಣಿ ಬಾರ ಅಂದ್ರೆ ಈಕಿನೇನು ಚುಗ್ಲಿ ಚುಚ್ಚಾಕಿನ ಮೊಣಾಗ ಎಲ್ಲರಿಗೂ ಅದಕ್ಕೆ ಅಂತೀನಿ ನಾ ಯಾವಾಗ ಈಕಿನ ಮುಂದೆ ಏನ್ ಸುದ್ದಿ ಹೇಳಿದ್ರು ಅವೆಲ್ಲ ಅವಾಗಿಂದ ಅವಾಗೆ ಗೊತ್ತಾಗಿರ್ತಾವ ಯಾಕೆ ಗೊತ್ತಾಗ್ತದ ಅಂತ ನಾನು ಯೋಚನೆ ಮಾಡಕತ್ತಿದ್ದೆ ಇಲ್ಲದವ್ವ ಸುದ್ದಿ ಸುದ್ದಿ ಚಲೋ ಮಾಡಿದ್ನಡೆ ಗುಂಡವ್ವ ಹೇಳಿ ಈ ವರ್ಷ ಹೇಳ್ಬೇಕಿಲ್ಲ ಎರಡು ಕೋಡಿ ಇಷ್ಟು ದಿನ ಎಲ್ಲ ಒಟ್ಟು ಸುದ್ದಿ ಒಯ್ದು ಅದ್ರ ಮುಂದೆ ಹೇಳ್ತಿದ್ದೆನ ಆಕಿ ಬುಬ್ಬುಣಿ ಎಲ್ಲರ ಮುಂದೆ ತಾಮ್ ಮಾಡಿ ಎಷ್ಟ್ ಮಂದಿ ಜೋಡಿ ನಾನು ಜಗಳ ಆಡಂಗ್ ಮಾಡ ನಿನಗೆ ಗೊತ್ತೇ ಇಲ್ಲ ಏನಿದು ಸುದ್ದಿ ಚಲೋ ಆಯ್ತು ಅವರವ ಅಲ್ಲ ಊರ್ ಮಂದಿ ಸುದ್ದಿ ಎಲ್ಲ ತಿಳ್ಕೊತೀವಿ ಈಗಿನ ಸುದ್ದಿ ಗೊತ್ತಿಲ್ಲ ನಾವು ನಿನಗ ಈಗಿನ ಮುಂದೆ ಹೋಗಿ ನೀ ಮಂದಿ ಸುದ್ದಿ ಮಾತಾಡಿದಿ ಚಲೋ ಮಾಡಿತ್ತು ನಿನ್ನ ಕೋಡಿ ಒಯ್ದು ಏನು ನಡೆದ್ರವ ಯವ ಎಲ್ಲರೂ ಕೂತಿರಲ್ಲ ಯಾಕೆ ಮಾತಾಡ್ಕೊತ ಯಾಕೆ ಹೋದ್ಲಲ್ಲವ ಲತ್ತಕ್ಕೆ ಹೊಂಟ್ಲದ ಯಾಕೆ ಯಾರು ಅಯ್ಯ ಪಾರಿ ನೀ ಏನು ಬಾ ಅಯ್ಯ ಹರ್ಸು ಎಲ್ಲಿ ಹೋಗಿರ್ತಾನ ಒಂದು ಮುಂಜಾನೆ ಕೂತಿ ಮಾತಾಡ್ಕೊತ ಬಂದೇ ಇಲ್ಲ ಇರ್ತಾನ ಏನು ಇರ್ತಾನ ಕೆಲಸ ಮಾಡ್ದೆ ಮನ್ಯಾಗ ಹೂನವ ಮಾಡ್ಬೇಕಲ್ಲ ಕೆಲಸ ಮತ್ತೆ ಮನೆ ಕೆಲಸ ಮಾಡ್ಲಾರ್ದ ಇಲ್ಲಿ ಬಂದು ನಿನ್ ಜೋಡಿ ಮಾತಾಡ್ಕೊತ ಕೂತ್ರೆ ಹೆಂಗೆ ನಡೀತದ ಯವ್ವ ನಿನ್ಗ ಹೇಳೋರಿಲ್ಲ ಕೇಳೋರಿಲ್ಲವ ನಡೀತದವ ಯವ್ವ ನನಗೆ ಹೆಂಗೆ ನಡೀತದ ಹೌದು ತಗೋ ಬಾಳ ನಿನಗಾದ್ರೆ ಕೇಳೋರಿಲ್ಲ ನನಗಾದ್ರೆ ಕೇಳೋರಿಲ್ಲ ಬಾ ಕುಂದ್ರ ಬಾ ಅಂದಂಗ ಯಾಕೆ ಲಕ್ಷ ಹೊಂಟಾಳಲ್ಲ ಏನು ನಡೀತಂತದು ಸುದ್ದಿ ಅಯ್ಯ ಎಲ್ಲ ನಡೀತಾವ ಸುದ್ದಿ ಸುಖಾಲ ಅದೇ ನಿನ್ನಿದು ರೊಕ್ಕ ಕೊಟ್ಟರಲ್ಲ ಅದೇ ಮಾತಾಡಕತ್ತಿದ್ವಿ ಹಂಗೆ ಆಕೆಂದು ಜ್ಯೋತಿದು ನಡೆದಿತ್ತಾ ಜ್ಯೋತಿ 2 ಲಕ್ಷ ರೂಪಾಯಿ ತೊಗೊಂಡಾಳತ್ತ ಆಕೆನ್ ಕಟ್ತಾಳ ಹಂಗ ಹಿಂಗ ಅಂತ ಹೇಳಿ ಇವರಿಬ್ರು ಹೇಳತ್ತಿದ್ರು ಅದಕ್ಕೆ ಗಪ್ ಕುಂದ್ರೆ ಮಾಡ್ದವ್ರ ಪಾಪ ಆಡ್ದವ್ರ ಬೈಗತ್ತ ನಮ್ಗೆ ಯಾಕೆ ಬೇಕು ಹೋಗಿ ಹೇಳೋರು ಎಷ್ಟು ಮಂದಿಲ್ಲ ತಂದ ನೋಡುವ ಆಕೆ ಅಡ್ಡ ಹೊಂಟ ನೋಡು ಅಯ್ಯ ಹೋಗಿ ಆಕಿನ ಮುಂದೆ ಮಾತಾಡಿರಲ್ಲ ನಿಮ್ಮ ಕೋಡಿಗಳೇ ನೀವು ಜ್ಯೋತಿ ಆಕಿ ಪೆಟ್ಟಂಡ ದೋಸ್ತರ ಆಕಿ ಹೇಳಾರಿರ್ತಾಳೇನು ಅತ್ತೆ ಅಂದಿರಿ ಮತ್ತೇನಾರು ಅಂದಿರಿ ಅಲ್ಲೆಲ್ಲ ತೆಗಿ ಇನ್ನ ಶುರು ಮಾಡಿದ್ರು ಅದಕ್ಕೆ ಗಪ್ಪರೆ ತಂದೆನ ಗಪ್ಪರೆ ಅನ್ನತ್ಲಿಕ್ಕೆ ಬಿಟ್ಟಳೋಡ್ ಜಾಗ ಹೆಂಗ್ ಬಿಟ್ಟಳು ಹಳ್ಳಗ ಬಲೆ ಮಿಂಡ್ರ ಹಾಕಿ ಇದೇನಂತ ಖರೆ ಅದೇವ ನೋಡಿದಿಲ್ಲ ನಕ್ಲೆಸ್ ಅಂತ ತಕೊಂಡ್ ಕೊಳ್ಳಾಗ ಹೌದು ನೋಡ ನಾನು ಕೇಳ್ಬೇಕು ಅನ್ಕೊಂಡೆ ಮರ್ತೆ ಹೋಯ್ತು ನನಗೆ ಅಲ್ಲ ಒಂದು ಹಬ್ಬಿಲ್ಲ ಹುಣ್ಣಿವಿಲ್ಲ ಏನಿಲ್ಲ ಅಂತ ನಕ್ಲೆಸ್ ಹಾಕೋತಾಳ ಹೌದು ಅದೇನು ಡೂಪ್ಲಿಕೇಟ್ ಅದ ಬಂಗಾರದ ಅಯ್ಯ ಡೂಪ್ಲಿಕೇಟ್ ಯಾಕೆ ಬಂಗಾರದು ಮಾಡ್ಸಾಳಕಿ ಯಾಕೆ ಅಂದ್ರೆ ಏನಂತ ತಿಳ್ಕೊಂಡಿದ್ದು ನೀನು ಹಿಂಗೆ ಎಲ್ಲರ ಜೋಡಿ ಅಲ್ಲಿ ಚುಚ್ಚಿನೇ ಅವ್ರ ಬಲ್ ರೊಕ್ಕ ಇಸ್ಕೊಂಡು ಇವ್ರ ಬಲ್ ರೊಕ್ಕ ಇಸ್ಕೊಂಡು ಈಗ ಕೊಡ್ತೀನಿ ಇನ್ನೊಂದು ಸ್ವಲ್ಪ ದಿನ ಕೊಡ್ತೀನಿ ಅಂತ ಇಸ್ಕೊಳ್ಳೋದು ಅವ್ಕೆ ಆ ಕಡೆ ಚಂದ ಹಾರಿಸೋದು ಹಾರಿಸಿ ಏನದಂದ್ರೆ ನಕ್ಲೆಸ್ ಮಾಡ್ಕೊಂಡಾಳ ಅದೊಂದು ಬಾಡದೆ ಅದೊಂದು ನಕ್ಲೆಸ್ ಮಾಡ್ಕೊಂಡಾಳ ಅದನ್ನೇ ಏನದಂದ್ರೆ ಹಾಕೊಂಡ್ಕೆ ತಿರುಗ್ತಾಳೆ ಏನು ಬಾರಿ ಬಲ್ ಅಟ್ಟೆ ಅದ ಮಂದಿ ಬಲ್ ಇಲ್ಲ ಅಂತ ಹೇಳ್ಕೇಸಿಂದ ಅದೇನ್ ದಿನ ಹಾಕೊಳ್ಳೋದಿರ್ತದೇನವ ಹಬ್ಬ ಹುಣ್ಣಿಮೆ ಬಂದಾಗ ಹಾಕೊಂಡ್ರೆ ಏನೋ ಒಂದು ಮಾತವ ದಿನ ಹಾಕೊಂಡ್ ಕೇಸಿನ ತಿರುಗಿದ್ರೆ ಹೌದಂತಾರೆ ಬಿಡ ನಿನ್ನ ಬಿಡು ನಂಬಲ್ಲೇ ಬಂಗಾರ ಇಲ್ಲ ಮನಾರ್ ಬಂಗಾರ ನನ್ನ ಗಂಡನು ಮನಾರ್ ಬಂಗಾರ ಮಾಡ್ಸ್ಯಾನ ನಮ್ಮ ಅಪ್ಪ ಮಾಡ್ಸ್ಯಾನ ನಾನು ಹಾಕೊಳ್ಳಲ್ವ ಸುಮ್ಮನೆ ಸಣ್ಣದೊಂದು ಚೈ ಹೊಟ್ಟೆ ಹಾಕೋತೀನಿ ನೋಡ್ವಾ ದಿನ ಏನು ಅಂತ ನಕ್ಲೆಸ್ ಪಿಕ್ಲೆಸ್ ಹಾಕೊಳ್ಳಲ್ವ ನಮ್ಗೇನು ಇಷ್ಟ ಆಗಲ್ವಾ ಹಾಕೊಳಕ್ ಅಯ್ಯ ಹೋಲ್ ಬಿಡ್ ಯಾಕೆ ಸುಮ್ಮನೆ ಅದಕ್ಕೆ ಕೆಟ್ಟಗತ್ರಿ ಯಾರ ಬಳಿ ಇರ್ತದ ಅವ್ರು ಹಾಕೋತಾರ ಇಲ್ಲಾರ್ದವ್ರು ಇಲ್ಲವ ನಮ್ಮಂತವ್ರು ಏನ್ ಮಾಡ್ಬೇಕವ ನಮಗ ಮನೆ ಸಂಸಾರ ಮಾಡೋದ್ರಾಗೆ ದೊಡ್ಡದಾಗಿರ್ತದೆ ಇದು ಬಂಗಾರ ಎಲ್ಲಿ ಮಾಡ್ಸಮ್ಮವ ಬಿಡು ಗುಂಡವ ಯಾಕೆ ಅಷ್ಟು ಚಿಂತೆ ಮಾಡ್ತಿ ಬಂಗಾರ ಇಲ್ಲ ತೇಗಿಸಿಂದ ಬಂಗಾರ ಇದ್ದವ್ರದ್ದು ಏನು ಸುಖ ಅದ ಈಗ ನೋಡಿದಿಲ್ಲ ದಿನ ಟಿವ್ಯಾಗ ಪೇಪರ್ನಾಗ ಎಲ್ಲ ಕಡೆ ತೋರಿಸ್ತಾರಲ್ಲ ಅಲ್ಲಿ ಕಳುವಾಯ್ತು ಇಲ್ಲಿ ಕಳುವಾಯ್ತು ಅಂತ ಹೇಳ್ಕೇಸಿಂದ ಯಾವಾರ ಬಂಕೆ ಕಳು ಮಾಡ್ಕೊಂಡು ಹೋದ್ರೆ ಒಟ್ಟು ಹೋಗ್ತದ ಕಡೆ ಸುಮ್ಮ ಬಂಗಾರ ಇಲ್ಲ ಚಲೋ ತಗೋ ಸುಮ್ಮ ಏನಂತಲ್ಲ ನೆಮ್ಮದಿಯಾಗಿ ರಾತ್ರಿ ಕಣ್ ತುಂಬ ನಿದ್ದೆ ಮಾಡ್ಬೋದು ಬಂಗಾರ ಇಟ್ಕೊಂಡೇ ನಿದ್ದೆ ಮಾಡ್ತೇವ ಇದೇನು ಮಾತಂದಿ ಖರೆ ಅಂದಿ ನೋಡುವ ಇವ ನನಗೂ ಹಂಗೆ ಆಗಿದ್ವಾ ಸುಮ್ ಒಟ್ಟು ಬಂಗಾರ ಮಾರ್ಬಿಡ್ಲಿ ಅನ್ಸ್ಬಿಡ್ತದ ಒಂದೊಂದ್ಸಲ ಎಲ್ಲಿ ತಂದೆ ನೀನು ಕೂಡಿ ಯಾವಾರ ಬಂದ್ಕೇಸಿನ ತಲೆ ಕಾಲ ಹಾಕಿ ಒಟ್ಟು ತೊಗೊಂಡು ಹೋದ್ರೆ ಹೋದ್ನೆ ನವಯವ ನನಗೂ ಹಾಗೆ ಅನ್ಸಕತ್ತದ ಇವಾಗ ಟಿವ್ಯಾಗ ದಿನ ವಾರ್ತಾದಾಗ ತೋರಿಸ್ತಾರಲ್ಲ ಅಲ್ಲಿ ಕಳುವಾಯ್ತು ಇಲ್ಲಿ ಕಳುವಾಯ್ತು ಅಂತ ಹೇಳ್ಕೇಸಿಂದ ಅವೆಲ್ಲ ನೋಡಿದ್ರೆ ನಮಗೂ ಅಂಜಿಕೆ ಬರ್ತದೆ ವಯವ ಯಾವಾಗ ನಮ್ಮ ಮನೆ ಬಂದು ಕಳು ಮಾಡ್ತಾರೆ ಅಂತ ಹೇಳ್ಕೇಸಿಂದ ಇರೋದೇ ಒಂದು ಕಿಟಕಿಟ್ ಬಂಗಾರ ಅದ ಅದು ಒಂದು ಕಿಟ್ ಬಂಗಾರ ಸಲುವಾಗಿ ಎಲ್ಲಿ ಜೀವ ತಗೊಳ ಸುಮ್ಮ ಮಾರ್ಬಿಡ್ತೀನಿ ನಾನು ಅಯ್ಯ ತೆಗೀರಿ ಅಲ್ಲೇನು ಮಲ್ಕೇಸಿಂದ ಜೀವ ಹೊಡಿತಾರೆ ನನಗ ಅಂತ ಪರಿ ಬಿಡು ಅವೆಲ್ಲ ಸಿಟಿಯಾಗ ದೊಡ್ಡ ಸಿಟಿ ಒಳಗೆ ಮಾಡ್ತಾರೆ ನಮ್ಮಂತ ಹಳ್ಳಿಯಾಗ ಯಾರು ಬಂದು ಮಾಡ್ತಾರೆ ಇಲ್ಲೇನು ಒಂದು ಕೀಟು ಯಾರನ್ನ ಬಂದಾರಂದ್ರೆ ಸಾಕು ಚೈ ಅಂದ್ರೆ ಚೈ ಅಂತಾರ ಅಲ್ಲೇ ಸಿಟಿಯಾಗ ಒಂದಕ್ಕೊಂದು ಗೊತ್ತಿರಲ್ಲ ಪರಿಚಯ ಇರಲ್ಲ ಸತ್ತಾರಂದ್ರೆ ಬಂದು ನೋಡಲ್ಲವ ಇಲ್ಲೇನು ಹಳ್ಳಿಯಾಗೇನು ಹಂಗೆ ಇರ್ತದೆ ಈ ಒಂದು ಕೀಟು ಏವ ಅಂದ್ರೆ ಸಾಕು ಊರ್ ಮಂದಿನ ಬಂದು ನಿಂದಿರ್ತಾರೆ ಅಲ್ಲೇನು ಕಳು ಮಾಡ್ತಾರೆ ನಡಿ ಅಯ್ಯ ಹಂಗಂತೀವಿ ಗುಂಡವ ಅಂದ್ರೆ ಆಯ್ತಲ್ವ ಮಾರಲ್ಲ ಸುಮ್ಮನೆ ಯಾಕೆ ಮಾರಕ್ಕೆ ಹೋಲಿ ಯಾವಾಗಾರ ಬರ್ತದೆ ಇಟ್ಕೋತೀನಿ ಮತ್ತೇನು ಮಾಡಿ